ಕರಾವಳಿ ಇದು ಗುರುದತ್ ಗಾಣಿಗ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಪ್ರಜ್ವಲ್ ದೇವರಾಜ್, ರಾಜ್ ಬಿ ಶೆಟ್ಟಿ, ಮಿತ್ರ, ಸಂಪದ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಅನೌನ್ಸ್ ಆದಾಗ ಕ್ಯೂರಿಯಾಸಿಟಿ ಇತ್ತು, ಆದ್ರೆ ನಿರೀಕ್ಷೆ ಏನು ಅಷ್ಟರ ಮಟ್ಟಿಗೆ ಇರಲಿಲ್ಲ. ಬಟ್ ಈಗ ಟ್ರೈಲರ್ ನೋಡಿದ ನಂತರ ನನ್ನ ಅಭಿಪ್ರಾಯ ಕಂಪ್ಲೀಟ್ ಆಗಿ ಬದಲಾಗಿದೆ. ಸೊ ಈ ಅಭಿಪ್ರಾಯ ಬದಲಾಗಿದ್ದು ಯಾಕೆ, ಟ್ರೈಲರ್ ನಲ್ಲಿ ಏನೆಲ್ಲ ಇಷ್ಟ ಆಯ್ತು ಅಂಡ್ ಮೇನ್ಲಿ ಇಲ್ಲಿಂದ ಏನೆಲ್ಲ ನಿರೀಕ್ಷೆಗಳು ನಮ್ಗೆ ಹುಟ್ಕೊಳ್ತು ಅನ್ನೋದನ್ನ ಈ ಟ್ರೈಲರ್ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ವರ್ಷ ರಿಲೀಸ್ ಆದ ಕನ್ನಡದ ಟ್ರೈಲರ್ಸ್ ಬಗ್ಗೆ ಮಾತಾಡೋದಾದ್ರೆ ಕರಾವಳಿ ಟ್ರೈಲರ್ ಖಂಡಿತ ಟಾಪ್ ಲೀಗ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಟ್ರೈಲರ್ ನೋಡಿದ್ಮೇಲೆ ಮೊದಲಿಗೆ ಸ್ಟ್ರೈಕ್ ಆಗೋದು ಅದರ ಟೊನಾಲಿಟಿ. ನಮ್ಮ ಮಣ್ಣಿನ ಕಥೆಗಳನ್ನ ಇಂಟರ್ನ್ಯಾಷನಲ್ ಕ್ವಾಲಿಟಿ ವಿಜುವಲ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಆಲ್ಮೋಸ್ಟ್ ಪ್ರತಿ ಫ್ರೇಮ್ ನಲ್ಲೂ ಕಾಣುತ್ತೆ. ಕಲರ್ ಪ್ಯಾಲೆಟ್ಸು, ಸಿನಿಮಾಟೋಗ್ರಫಿ ಮತ್ತೆ ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲವೂ ತುಂಬಾ ಪ್ರೀ ಪ್ಲಾನ್ಡ್ ಮತ್ತೆ ಆರ್ಗನೈಸ್ಡ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಅನಿಸ್ತು. ಅಭಿಮನ್ಯು ಸದಾನಂದನ್ ಅವರ ವಿಜುವಲ್ಸು ಮತ್ತೆ ಪ್ರತೀಕ್ ಶೆಟ್ಟಿ ಅವರ ಟ್ರೈಲರ್ ಕಟ್ಟು ನಿಜವಾಗ್ಲೂ ಔಟ್ ಸ್ಟ್ಯಾಂಡಿಂಗ್. ಒಂದು ಶಾಟ್ ಮುಗಿಯೋದ್ರೊಳಗಡೆ ಇನ್ನೊಂದು ಶಾಟ್ ಬಗ್ಗೆ ಎಕ್ಸೈಟ್ಮೆಂಟ್ ಹುಟ್ಟಿಸುತ್ತೆ ಟ್ರೈಲರು. ಇನ್ನು ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಹಾನೆಸ್ಟ್ಲಿ ಟ್ರೈಲರ್ ನ ಅವರೇ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳಬೇಕು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಲ್ಲಿನ ವಿಜುವಲ್ಸ್ಗೆ ಬೇರೆ ಲೆವೆಲ್ ಎಲಿವೇಶನ್ ಕೊಡುತ್ತೆ. ಥಿಯೇಟರ್ ನಲ್ಲಿ ಈ ಸ್ಕೋರು ಇನ್ನಷ್ಟು ಪವರ್ಫುಲ್ ಆಗಿ ವರ್ಕ್ ಆಗ್ಬಹುದು ಅನ್ನುವಂತಹ ಭರವಸೆ ಟ್ರೈಲರ್ ಅಂತೂ ಕೊಟ್ಟಿದೆ. ಇನ್ನು ಪರ್ಫಾರ್ಮೆನ್ಸಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇದು ಕೇವಲ ಹೀರೋ ಸೆಂಟ್ರಿಕ್ ಸಿನಿಮಾ ಅಂತ ಅನಿಸ್ತಿಲ್ಲ. ರಾಜ್ ಬಿ ಶೆಟ್ಟಿ ಆಗಿರ್ಬೋದು, ಪ್ರಜ್ವಲ್ ದೇವರಾಜ್ ಅವರಾಗಿರ್ಬೋದು, ರಮೇಶ್ ಇಂದಿರಾ ಆಗಿರ್ಬೋದು ಅಥವಾ ಮಿತ್ರ ಅವರೇ ಆಗಿರ್ಬೋದು, ಪ್ರತಿ ಪಾತ್ರಕ್ಕೂ ಸ್ಕೋಪ್ ಗಿಂತ ಹೆಚ್ಚಾಗಿ ಸಬ್ಸ್ಟೆನ್ಸ್ ಜಾಸ್ತಿ ಇದೆ ಅನ್ನುವಂತಹ ಫೀಲಿಂಗು ಟ್ರೈಲರ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಬಂತು. ರಾಜ್ ಬಿ ಶೆಟ್ಟಿ ಮತ್ತು ಪ್ರಜ್ವಲ್ ಇಬ್ಬರ ಪಾತ್ರಗಳನ್ನ ಈಕ್ವಲ್ ಸ್ಟ್ರೆಂತ್ ಇಂದ ಡಿಸೈನ್ ಮಾಡಿದ್ದಾರೆ ಅಂತ ಕೂಡ ಅನಿಸ್ತು. ಟ್ರೈಲರ್ ನಲ್ಲಿ ಕಲರ್ ಪ್ಯಾಲೆಟ್ ನೋಡಿದ್ಮೇಲೆ ರಾಜ್ ಬಿ ಶೆಟ್ರು ಬಹುಶಃ ಪ್ರಜ್ವಲ್ ಅವರ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರಬಹುದು ಅಥವಾ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಡೆಯುವಂತಹ ಕಥೆ ಇರಬಹುದು ಅನ್ನುವಂತಹ ಊಹೆ ಕೂಡ ಮಾಡಬಹುದಾಗಿದೆ. ಹೀರೋಯಿನ್ ಸಂಪದ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾನೇ ಫ್ರೆಶ್ ಮತ್ತೆ ಕ್ಯೂಟ್ ಆಗಿ ಮೂಡ್ ಬಂದಿದೆ. ಟ್ರೈಲರ್ ಪೂರ್ತಿ ಇಂಟೆನ್ಸ್ ಮೂಡ್ ನಲ್ಲಿದ್ರು ಸಹ ಅವರ ಪ್ರೆಸೆನ್ಸ್ ಒಂಥರ ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡಿತು. ಟ್ರೈಲರ್ ನ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ಸಿಂಬಾಲಿಕಲಿ ತೋರಿಸಿರುವಂತಹ ಚೇರು. ಒಂದೇ ಆಬ್ಜೆಕ್ಟ್ ನ ರಿಪೀಟೆಡ್ ಆಗಿ ಯೂಸ್ ಮಾಡಿದ್ದಾರೆ. ಅದು ಅಧಿಕಾರ ಇರಬಹುದು, ಮರ್ಯಾದೆ ಇರಬಹುದು, ಸೇಡ್ ಇರಬಹುದು ಅಥವಾ ಇವೆಲ್ಲದರ ಮಧ್ಯೆ ನಡೆಯುವಂತಹ ಸಂಘರ್ಷಣೆ ಇರಬಹುದು. ಸಿನಿಮಾ ನೋಡಿದ್ಮೇಲೆ ಇದರ ಆಕ್ಚುಯಲ್ ಸಿಗ್ನಿಫಿಕೆನ್ಸ್ ಗೊತ್ತಾಗುತ್ತೆ, ಆದ್ರೆ ಟ್ರೈಲರ್ ಮಾತ್ರ ಕ್ಯೂರಿಯಾಸಿಟಿಯನ್ನ ಚೆನ್ನಾಗಿ ಹುಟ್ಟಿಸಿದೆ. ಒಂದು ವಿಷಯ ಮಾತ್ರ ಸ್ವಲ್ಪ ಬೇಸರ ಆಯಿತು. ಇತ್ತೀಚಿನ ಪೇಮೆಂಟ್ ಇಶ್ಯೂ ಕಾಂಟ್ರವರ್ಸಿ ಕಾರಣದಿಂದ ಪ್ರಜ್ವಲ್ ದೇವರಾಜ್ ಸ್ವತಃ ಡಬ್ಬಿಂಗ್ ಮಾಡಿಲ್ಲ ಅನ್ನುವಂತಹ ಸುದ್ದಿ ಹೊರಬಂದಿರೋದು. ಟ್ರೈಲರ್ ನಲ್ಲೂ ಅವರ ಒರಿಜಿನಲ್ ವಾಯ್ಸ್ ಕೇಳಿ ಬರ್ಲಿಲ್ಲ. ಪರ್ಸನಲ್ ಆಗಿ ಹೇಳಬೇಕು ಅಂತಂದ್ರೆ ಬೇರೆ ವಾಯ್ಸ್ ಕೇಳೋದು ಸ್ವಲ್ಪ ಕಷ್ಟ ಆಯಿತು. ಬಿಹೈಂಡ್ ದ ಸೀನ್ಸ್ ಏನ್ ನಡೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಈ ತರದ ಇನ್ಸಿಡೆಂಟ್ಸ್ ಗಳು ಕನ್ನಡ ಚಿತ್ರರಂಗವನ್ನ ಒಳಗಿಂದ ಬ್ರೇಕ್ ಮಾಡ್ಕೊಂಡು ಬರುತ್ತೆ. ಇದು ಖಂಡಿತ ಫಿಕ್ಸ್ ಆಗಬೇಕಾಗಿರುವಂತಹ ವಿಷಯ. ಆದ್ರೆ ಸಿನಿಮಾಗೂ ಒಳ್ಳೇದು. ಖಡಕ್ ಆಗಿ ಹೇಳೋದಾದ್ರೆ ಕರಾವಳಿ ಟ್ರೈಲರ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಅಂತ ಹೇಳ್ತೀನಿ. ನನಗೆ ಭಾರಿ ಖುಷಿ ಆಯ್ತು. ವಿಜುವಲ್ಸ್, ಸಚಿನ್ ಬಸ್ರೂರ್ ಅವರ ಸ್ಕೋರು, ರಾಜ್ ಬಿ ಶೆಟ್ಟಿ, ಪ್ರಜ್ವಲ್ ಅವರ ಕಾಂಬಿನೇಷನ್, ಗುರುದತ್ ಗಾಣಿಗ ಅವರ ಫ್ರೆಶ್ ವಿಷನ್ ಈ ಸಿನಿಮಾ ಮೇಲೆ ಭರವಸೆಯನ್ನ ಜಾಸ್ತಿ ಮಾಡಿದೆ. ಇತ್ತೀಚೆಗೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಟ್ರೈಲರ್ ನೋಡಿದ್ವಿ. ಅಲ್ಲೂ ಟ್ರೈಲರ್ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಬೇರೆ ಲೆವೆಲ್ಗೆ ಸೆಟ್ ಮಾಡಿದೆ. ಕರಾವಳಿ ಕೂಡ ಈಗ ಇನ್ನೊಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಆಗಿ ಹೊರ ಬರ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ 2026 ಸೆಕೆಂಡ್ ಹಾಫ್ ಸಖತ್ ಪ್ರಾಮಿಸಿಂಗ್ ಆಗಿರ್ಬೋದು ಮತ್ತೆ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ಸೌಂಡ್ ಮಾಡುವಂತಹ ಎಲ್ಲಾ ಚಾನ್ಸು ಇದೆ ಅಂತ ನನಗನ್ನಿಸ್ತು. ಇದಾಗಿತ್ತು ಕರಾವಳಿ ಟ್ರೈಲರ್ ರಿವ್ಯೂ. ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ. ಅಂಡ್ ನೀವು ಟ್ರೈಲರ್ ನೋಡಿಲ್ಲ ಅಂದ್ರೆ ಈಗಲೇ ನೋಡಿ, ನಿಮ್ಮ ಟೈಮು ಪಕ್ಕಾ ಪೈಸಾ ವಸೂಲ್ ಅಂತ ಹೇಳ್ತೀನಿ. ಸಿನಿಮಾಗೆ ನಾನ್ ಖಂಡಿತ ವೈಟಿಂಗ್. ಸೈನಿಂಗ್ ಆಫ್, ಮನು.